ನಮ್ಮಲ್ಲಿ ಎಷ್ಟೋ ಜನಕ್ಕೆ ದೊಡ್ಡ ದೊಡ್ಡ ಕನಸುಗಳಿರುತ್ತೆ. ಯಾರಿಗೋ ಸರ್ಕಾರಿ ಕೆಲಸ ಸಿಗಬೇಕು, ಇನ್ಯಾರಿಗೋ ಬಿಸ್ನೆಸ್ ಮಾಡಬೇಕು, ಅಥವಾ ಸ್ಟೂಡೆಂಟ್ಗೆ ಎಕ್ಸಾಮ್ನಲ್ಲಿ ಟಾಪರ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ದಿನಗಳು ಕಳೆದರೂ ತಿಂಗಳುಗಳು ಕಳೆದರೂ ನಾವು ಅಂದುಕೊಂಡಿದ್ದರಲ್ಲಿ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಿರಲ್ಲ. ಬರೀ ಪ್ಲಾನ್ ಮಾಡ್ತೀವಿ, ಆದ್ರೆ ಆಕ್ಷನ್ ತಗೊಳಲ್ಲ. ಹೇಗೆ ಹೀಗೆ? ನಮಗೆ ಸಾಮರ್ಥ್ಯ ಇಲ್ವಾ? ಖಂಡಿತ ಇದೆ. ಆದ್ರೆ ನಾವು ಅರಿವಿಲ್ಲದೆ ಮಾಡುತ್ತಿರುವ ಈ 3 ಚಿಕ್ಕ ತಪ್ಪುಗಳು ನಮ್ಮನ್ನು ತಡೆಯುತ್ತಿವೆ. ಇವತ್ತಿನ ವಿಡಿಯೋದಲ್ಲಿ ಆ 3 ತಪ್ಪುಗಳು ಯಾವುವು ಮತ್ತು ಅದನ್ನು ಹೇಗೆ ಸರಿ ಮಾಡಿಕೊಳ್ಳುವುದು ಅಂತ ಸರಳವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಫಸ್ಟ್ ಒನ್ ಬಂದ್ಬಿಟ್ಟು ವೇಟಿಂಗ್ ಫಾರ್ ಪರ್ಫೆಕ್ಷನ್. ಮೊದಲನೇ ತಪ್ಪು, ಎಲ್ಲ ಸರಿ ಹೋದ ಮೇಲೆ ಶುರು ಮಾಡೋಣ ಅನ್ನೋದು. ನೋಡಿ, ನಾವು ಏನಂತೀವಿ, ನನ್ನ ಹತ್ರ ಒಳ್ಳೆ ಲ್ಯಾಪ್ಟಾಪ್ ಬಂದ್ಮೇಲೆ ಕಲಿಯೋಕೆ ಶುರು ಮಾಡ್ತೀನಿ, ನಾಳೆ ಬೆಳಗ್ಗೆಯಿಂದ ಪಕ್ಕ ಓದ್ತೀನಿ ಅಂತ. ಆದ್ರೆ ಒಂದ್ ಸತ್ಯ ಹೇಳ, ಆ ಪರ್ಫೆಕ್ಟ್ ಟೈಮ್ ಅಥವಾ ಆ ಮೂಡ್ ಯಾವತ್ತೂ ಬರೋದಿಲ್ಲ. ನೀವು ನೀರಿಗೆ ಇಳಿಯುವವರೆಗೆ ಈಜು ಕಲಿಯೋಕೆ ಆಗಲ್ಲ. ದಡದಲ್ಲೇ ನಿಂತು ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಮ ಹತ್ತಿರ ಈಗ ಏನಿದೆಯೋ ಅದರಿಂದಲೇ ಶುರು ಮಾಡಿ. ಪರಿಸ್ಥಿತಿ ಬದಲಾಗಲಿ ಅಂತ ಕಾಯಬೇಡಿ. ನೀವು ಶುರು ಮಾಡಿದ್ರೆ ಪರಿಸ್ಥಿತಿ ತಾನಾಗಿಯೇ ಬದಲಾಗುತ್ತೆ. ನೆನಪಿರಲಿ, ಆನ್ ಇಂಪರ್ಫೆಕ್ಟ್ ಸ್ಟಾರ್ಟ್ ಈಸ್ ಎ ಬೆಟರ್ ದೆನ್ ಪರ್ಫೆಕ್ಟ್ ವೇಟಿಂಗ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಚೀಪ್ ಡಿಸ್ಟ್ರಾಕ್ಷನ್ಸ್. ಎರಡನೆಯ ಮತ್ತು ಅತಿ ದೊಡ್ಡ ಶತ್ರು ನಮ್ಮ ಕೈಯಲ್ಲೇ ಇರೋ ಮೊಬೈಲ್ ಫೋನ್. ನಾವು 1 ಗಂಟೆ ಓದ್ಬೇಕು ಅಥವಾ ಕೆಲಸ ಮಾಡಬೇಕು ಅಂದ್ಕೊಳ್ತೀವಿ, ಆದ್ರೆ ಒಂದು ನೋಟಿಫಿಕೇಶನ್ ಬರುತ್ತೆ, ಜಸ್ಟ್ ಮೆಸೇಜ್ ಚೆಕ್ ಮಾಡೋಣ ಅಂತ ಫೋನ್ ತೆರಿತೀವಿ. ಯಾವಾಗ ಅದು ರೀಲ್ಸ್ ಆಗುತ್ತೋ, ಯಾವಾಗ ಅದು 1 ಗಂಟೆ ಕಳೆಯುತ್ತೆ ನಮಗೆ ಗೊತ್ತಾಗಲ್ಲ. ಇದರಿಂದ ನಮ್ಮ ಮೆದುಳು ಫೋಕಸ್ ಮಾಡುವ ಶಕ್ತಿಯನ್ನೇ ಕಳೆದುಕೊಳ್ಳುತ್ತೆ. ನೀವು ಕೆಲಸ ಮಾಡುವಾಗ ಅಥವಾ ಓದುವಾಗ ದಯವಿಟ್ಟು ಫೋನ್ ಅನ್ನು ಬೇರೆ ರೂಮ್ ನಲ್ಲಿ ಇಡಿ ಅಥವಾ ಡು ನಾಟ್ ಡಿಸ್ಟರ್ಬ್ ಮೂಡ್ ಅಲ್ಲಿ ಹಾಕಿ. ಕಣ್ಣಿಗೆ ಕಾಣದಿದ್ದರೆ ಮನಸ್ಸಿಗೆ ನೆನಪಾಗೋಲ್ಲ. ಫೋನ್ ಅನ್ನು ನೀವು ಬಳಸಿ, ಫೋನ್ ನಿಮ್ಮನ್ನು ಬಳಸಲು ಬಿಡಬೇಡಿ. ಥರ್ಡ್ ಒನ್ ಬಂದ್ಬಿಟ್ಟು ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ. ಮೂರನೇ ತಪ್ಪು, ಒಂದೇ ದಿನದಲ್ಲಿ ಮರ ಹತ್ತಲು ಹೋಗೋದು. ನೋಡಿ, ನಾವು ಮೋಟಿವೇಶನ್ ವಿಡಿಯೋ ನೋಡಿ ತಕ್ಷಣವೇ ನಾಳೆ 10 ಗಂಟೆಗಳ ಕಾಲ ಓದ್ತೀನಿ ಜೋಶ್ ಅಲ್ಲಿ ಪ್ಲಾನ್ ಮಾಡ್ತೀವಿ. 1-2 ದಿನ ಮಾಡ್ತೀವಿ, 3ನೇ ದಿನ ಸುಸ್ತಾಗಿ ಬಿಡ್ತೀವಿ. ಯಶಸ್ಸು ಅನ್ನೋದು ಒಂದೇ ರಾತ್ರಿಯಲ್ಲಿ ಸಿಗುವ ಮ್ಯಾಜಿಕ್ ಅಲ್ಲ, ಅದು ಪ್ರತಿದಿನ ಮಾಡಿ ಸಣ್ಣ ಸಣ್ಣ ಪ್ರಯತ್ನಗಳ ಮೊತ್ತ. ಜಿಮ್ಗೆ ಒಂದೇ ದಿನ ಹೋಗಿ 10 ಗಂಟೆ ವರ್ಕೌಟ್ ಮಾಡಿದ್ರೆ ಬಾಡಿ ಬಿಲ್ಡ್ ಆಗಲ್ಲ. ಅದೇ ದಿನಕ್ಕೆ 30 ನಿಮಿಷ ಹೋದ್ರೂ ಪರವಾಗಿಲ್ಲ, ಆದ್ರೆ ಪ್ರತಿದಿನ ಹೋಗ್ಬೇಕು. ದೊಡ್ಡ ಗುರಿ ಇಟ್ಟುಕೊಳ್ಳಿ, ತಪ್ಪಿಲ್ಲ, ಆದ್ರೆ ಇವತ್ತಿನ ಮಟ್ಟಿಗೆ ಚಿಕ್ಕ ಹೆಜ್ಜೆ ಇಡಿ. ನಾನು ಇವತ್ತು ಕನಿಷ್ಠ 1 ಗಂಟೆ ಆದರೂ ನನ್ನ ಗುರಿಗಾಗಿ ಕೆಲಸ ಮಾಡ್ತೀನಿ ಅಂತ ಶಪಥ ಮಾಡಿ. ಕನ್ಸಿಸ್ಟೆನ್ಸಿ ಅಂದ್ರೇನೆ ಯಶಸ್ಸಿನ ಕೀಲಿಕಾಯಿ. ಪರ್ಫೆಕ್ಟ್ ಟೈಮ್ಗೆ ಕಾಯಬೇಡಿ, ಹಿಂದೆ ಶುರು ಮಾಡಿ. ಕೆಲಸ ಮಾಡುವಾಗ ಮೊಬೈಲ್ ಫೋನ್ ದೂರ ಇಡಿ. ಒಂದೇ ದಿನ ಓಡಬೇಡಿ, ಪ್ರತಿದಿನ ನಡೆಯಿರಿ. ಈ ಮಾತು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ರೀತಿ ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.